ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಘ ವಿಷ್ಣುಭಕ್ತಿಪರಾಯಣಾಘ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಘ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸರಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರು ನಮಗೆ ಮಂಗಳವ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಿತಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿನ ಭೋಜನ ರಸ ವಿಭಾಗ ಸಂಧಿಯಲ್ಲಿ 5 ಕೋಶಗಳು, ಆ 5 ಕೋಶಗಳಲ್ಲಿರುವ ಭಗವದ್ ರೂಪಗಳು ಎಷ್ಟು ಸಂಖ್ಯೆಯಲ್ಲಿವೆ, ಅಷ್ಟೆಲ್ಲ ರೂಪಗಳನ್ನು ತೆಗೆದುಕೊಂಡು ಈ ಒಂದು ಜೀವದ ರಕ್ಷಣೆಯನ್ನು ಮಾಡಬೇಕು ಅಂತ ಪರಮಾತ್ಮ ನಡೆಸಿದ್ದಾನೆ. ಅದೊಂದು ಲೀಲೆ ದೇವರಿಗೆ, ಅದೊಂದು ಆಟ ಅಷ್ಟೇ ಹೊರತಾಗಿ ಅವುಗಳನ್ನೆಲ್ಲವನ್ನು ಧಾರಣೆ ಮಾಡಿಕೊಂಡೇ ಕೆಲಸ ಮಾಡಬೇಕು ಅಂತೇನಿಲ್ಲ. ಅದಕ್ಕೆ ಅನ್ನಮಯ ಕೋಶದಲ್ಲಿ ಪರಮಾತ್ಮನಿದ್ದಾನೆ. ಅನ್ನಮಯ ಕೋಶದಲ್ಲಿ ಇದ್ದ ಪರಮಾತ್ಮ ಅನಿರುದ್ಧ. ಆ ಅನಿರುದ್ಧ 8251 ರೂಪದಿಂದ ಇದ್ದಾನೆ. ಅದಾದ ಮೇಲೆ 2ನೇ ಕೋಶ ಪ್ರಾಣಮಯ ಕೋಶ ಅಂತ ಹೆಸರು. ಪ್ರಾಣಮಯ ಪ್ರದ್ಯುಮ್ನ ಅದರಲ್ಲಿ 5543 ರೂಪಗಳಿಂದ ಇದ್ದಾನೆ. ಎಲ್ಲವೂ ಸಂಖ್ಯೆಯನ್ನು ಹೇಳುತ್ತಾರೆ. 32,500 ಮೇಲ್ಮೂರಧಿಕ 40 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳಗೆ ಪ್ರಾಣಮಯನಾಗಿ ಅಂತ. ಅದ ಮುಗಿದ ಮೇಲೆ ಮುಂದಿನ 3ನೇ ಕೋಶ ಮನೋಮಯ ಕೋಶ ಅಂತ ಹೆಸರು. ಆ ಮನೋಮಯ ಕೋಶದಲ್ಲಿ ಸಂಕರ್ಷಣ ಅಂತ ಭಗವಂತನಿದ್ದಾನೆ. ಇವನ್ ಸಂಖ್ಯೆ ಸ್ವಲ್ಪ ಹೆಚ್ಚು ಅಂತ ಹೇಳ್ತಾರೆ ದಾಸರು. 2 ಕೋಶದ ಒಳಹೊರಗೆ ಸಂಕರ್ಷಣ 5 ಸುಲಕ್ಷದ 62,007 ಶತರೂಪವನ್ನೇ ಧರಿಸಿ ಅಂತಾರೆ. ಸಂಕರ್ಷಣ ರೂಪ ಬಹಳ ಆಯ್ತು. ಯಾಕಂದ್ರೆ ನಮ್ಗೆ ತಲೆಗೆ ಬರೋದಿಲ್ಲ ಇಷ್ಟೆಲ್ಲ. 5 ಲಕ್ಷ ಅಂದ್ರೆ ಅಲ್ಲಿಗೆ ಮುಗೀತು ನಮ್ದು. ಆಮೇಲೆ 62,000 ಮೇಲೆ ಹೇಳೋರು ಮತ್ತು 107 ರೂಪಗಳು ಅಂತ ಹೇಳ್ತಾರೆ. ಇದು ಮುಗಿದ ಮೇಲೆ ಆನಂದಮಯ ಕೋಶ ಅಂತಿದೆ. ಆ ಕೋಶದಲ್ಲಿ ನಾರಾಯಣ ಮತ್ತೆ 5,121 ರೂಪಗಳ 25 ರೂಪದಲ್ಲಿ ಇದ್ದಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆನಂದಮಯ ಕೋಶದಲ್ಲಿ ನಾರಾಯಣ 5,125,
ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂಥೇಳಿ ಈ ರೂಪಗಳನ್ನು ಹೇಳ್ತಾ ವಿಜ್ಞಾನಮಯ ವಾಸುದೇವನ ರೂಪವನ್ನು ಹೇಳ್ತಾರೆ. ಅವ 4374 ಅಂತ ಈ 5 ಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂತ ಹೀಗೆ ಹೇಳ್ತಾರೆ. ಇದನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ. ಈ ಕೋಶಗಳು ಅಂತ ಕೇಳುತ್ತೇವೆ. ಬರೋ ಪ್ರಶ್ನೆ ಏನು ಅಂದರೆ, ಈ ಕೋಶಗಳೆಲ್ಲ ಎಲ್ಲಿವೆ ಅಂತ ಒಂದು ಚಿಂತನೆಯನ್ನು ಮಾಡಬೇಕು ನಾವು. ಏನಿವೆ ಕೋಶಗಳೆಲ್ಲ? ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅಂತ. ನಮ್ಗೆ ಹಿಂದಕ್ಕೆಲ್ಲ ಊಟಕ್ಕೆ ಕೂತಿರುವಾಗ ಇದನ್ನು ಹೇಳಿಸ್ತಿದ್ರು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಗೋವಿಂದ 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 ಅಂತ ಊಟ ಮಾಡೋ ಕಾಲಕ್ಕೆ ನೀವೆಲ್ಲ ಹಿರಿಯರು ಹೇಳಿರ್ತೀರಿ. ಇವಾಗ ನಾವು ನಮ್ಮ ಮಕ್ಕಳಿಗೆ ಹೇಳೋದಿಲ್ಲ, ಮೊಮ್ಮಕ್ಕಳಿಗೂ ಹೇಳೋದಿಲ್ಲ ನಾವು. ಎಲ್ಲಿ ಪಾಪ ಊಟ ಮಾಡ್ಲಿಕ್ಕೆ ಟೈಮ್ ಇದ್ರೇ ಹೇಳ್ಬೇಕಲ್ಲ. ಮೊದಲನೇದ್ದು ಶಾಲ್ಯಾಗ ತಿಂತಿರ್ತಾವು, ಶಾಲ್ಯಾಗ ಅವ್ರು ಊಟಕ್ಕೆ ಕೂತಿರ್ತಾರ, ಮನ್ಯಾಗ ಇವ್ರು ಊಟಕ್ಕೆ ಕೂತಿರ್ತಾರ. ಎಲ್ಲಿ ಅನ್ನಮಯ, ಎಲ್ಲಿ ಪ್ರಾಣಮಯ, ಸಂಬಂಧವೇ ಇಲ್ಲ. ಮೊದಲೆಲ್ಲ ಅಜ್ಜ ಅಜ್ಜಿಯ ಜೊತೆಗೋ ಅಪ್ಪ ಅಮ್ಮನ ಜೊತೆಗೋ ಊಟಕ್ಕೆ ಕೂತಿರುವಾಗ ಅವ್ರು ಹೇಳ್ತಿರ್ಬೇಕು, ಊಟಕ್ಕೆ ಕೂತಿರುವಾಗ ಈ 5 ರೂಪಗಳ ಸ್ಮರಣೆ ಮಾಡಪ್ಪ ಅಂತ ತಿಳ್ಕೊಂಡು. ಅದಕ್ಕೆ ಜೀವನಲ್ಲಿ ಈ 5 ಕೋಶಗಳಿವೆ ಅಲ್ಲ, ಅದರ ವ್ಯವಸ್ಥೆ ಏನು, ಹೇಗಿದೆ ಅಂತ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ಮೊದಲನೆಯದ್ದು ಅನ್ನಮಯ ಕೋಶದಲ್ಲಿ ನಮ್ಮ ಭೂತಗಳಲ್ಲಿನ ಪೃಥ್ವಿ ಮತ್ತು ಆಪ, ನೀರು, ಪೃಥ್ವಿ ತತ್ವ ಜಲತತ್ವಗಳೆರಡೂ ಕೂಡ ಅನ್ನಮಯ ಕೋಶದಲ್ಲಿ ಇರ್ತದಂತೆ. ಅಂದರೆ ನಮ್ಮ ದೇಹದಲ್ಲಿರುವ ಮಣ್ಣಿನ ಭಾಗ ಹಾಗೂ ನೀರಿನ ಭಾಗವನ್ನೇ ಅನ್ನಮಯ ಕೋಶ ಅಂತ ಕರೀತಾರೆ. ಬೇರೆ ಇನ್ನೇನು ಕೋಶ ಅಲ್ಲ. ಕೋಶ ಅಂದ್ರೆ ಅದು ಚೀಲ, ಕೋಶ ಅಂದ್ರೆ ರೂಮು, ಕೋಶ ಅಂದ್ರೆ ಒಂದು ಗೋಡೆ, ಅರ್ಥ ಅಲ್ಲ. ನಮ್ಮ ದೇಹದಲ್ಲಿರುವ ಮಣ್ಣಿನ ಭಾಗ ಯಾವುದು, ನೀರಿನ ಭಾಗ ಯಾವುದು, ಅದನ್ನೇ ನಾವೇನು ಕರಿತೀವಿ ಅಂತಂದ್ರೆ ಅನ್ನಮಯ ಕೋಶ ಅಂತ ಕರೀತೇವೆ. ಅದು ಮುಗಿದ ಮೇಲೆ ಪ್ರಾಣಮಯ ಕೋಶ ಅಂತ ಕರೀತಾರೆ. ಯಾವುದಕ್ಕೆ ಅಂದರೆ ಬೆಂಕಿ, ಗಾಳಿ, ಆಕಾಶ. ಈ ಬೆಂಕಿ, ಗಾಳಿ, ಆಕಾಶಗಳೇನು ಮೂರಿದೆಯಲ್ಲ, ಇದನ್ನೇನು ಕರಿಬೇಕು? ಪ್ರಾಣಮಯ ಕೋಶ ಅಂತ ಕರಿಬೇಕು. ಟೆಂಪರೇಚರ್ ಇರ್ತದೆ ನೋಡ್ರಿ, ಇದರಲ್ಲೇ ಇರೋದು, ಬೇರೆ ಕಡೆ ಇರೋದಿಲ್ಲ. ಅದು ಮುಗಿದ ಮೇಲೆ ಇನ್ನು ಮನೋಮಯ ಕೋಶದಲ್ಲಿ ಮನಸ್ಸು ಮತ್ತು ಅಹಂಕಾರ, ನಮ್ಮ ಮನಸ್ಸು ಮತ್ತು ಅಹಂಕಾರ ಏನಿದೆ ಇದನ್ನೇ ಮನೋಮಯ ಕೋಶ ಅಂತ ಕರೆದಿದ್ದಾರೆ. ಬಹಳ ಸ್ವಾರಸ್ಯ ಏನು ಅಂದರೆ, ಮನಸ್ಸಿಗೆ 5 ಮುಖ ಇದೆ ಅಂತ. ನಾವು ಸಾಮಾನ್ಯವಾಗಿ ಮನಸ್ಸು ಅಂತ ಒಂದೇ ಹೇಳಿರ್ತೀವಿ. ಮನಸ್ಸಿಗೆ 5 ಮುಖ ಇದೆ ಅಂತೆ. ಮನಸ್ಸು, ಅಹಂಕಾರ, ಬುದ್ಧಿ, ಚಿತ್ತ, ಚೇತನ ಅಂತ 5 ಭಾಗ. ಅದು ಒಂದೊಂದು ಕೆಲಸ ಮಾಡ್ತದಂತೆ. ಸಾಮಾನ್ಯವಾಗಿ ನಾವು ನೋಡ್ಕೊಂಡಿರೋದು ಎಲ್ಲ ಮನಸ್ಸರಿ, ಯಾರು ಹೇಳ್ಬೇಕು ಇದಕ್ಕೆಲ್ಲ ಅಂತಂತಿರ್ತೇವೆ. ಆದರೆ ಮನಸ್ಸಿನಲ್ಲಿ ಹಂಗಿರೋದಿಲ್ಲ. ಮೊದಲು ಮನಸ್ಸು ಒಂದು ಕೆಲಸ ಮಾಡ್ತದೆ, ಆಮೇಲೆ ಅಹಂಕಾರ ಮತ್ತೊಂದು ಕೆಲಸ ಮಾಡ್ತದೆ, ಆಮೇಲೆ ಬುದ್ಧಿ ಮತ್ತೊಂದು ಕೆಲಸ ಮಾಡ್ತದೆ, ಚಿತ್ತ ಮತ್ತೊಂದು ಕೆಲಸ ಮಾಡ್ತದೆ, ಚೇತನ ಅಂತಿದೆ ಅಂತ. ಒಂದು ಯಾವುದೋ ಸಾಮಾನು ನೋಡ್ತೀವಿ ನಾವು, ನೋಡಿದ ಕೂಡಲೇ ತಗೋಬೇಕೋ ಬೇಡವೋ ಅಂತ ಸಂಶಯ ಬರ್ತದೆ ಮೊದಲನೇದು. ವಿಶೇಷವಾಗಿ ಅಂಗಡಿಗಳಿಗೆ ಹೋದಾಗ ಬಟ್ಟೆ ಮತ್ತೊಂದು ಮುಗಿದೊಂದು ನೋಡಿದ ಕೂಡಲೇ ತಗೊಂಡ್ಬಿಡೋಣ ಅಂತೊಮ್ಮೆ, ಬೇಡ ಅಂತೊಮ್ಮೆ, ಅದು ಸಂಶಯ ಬರ್ತದಲ್ಲ. ಈ ಸಂಶಯಕ್ಕೆ ಹಾಕೋದು ಮನಸ್ಸು ಯಾವಾಗಲೂ. ಅದಾದ್ಮೇಲೆ ಒಂದು ನಿರ್ಧಾರ ಮಾಡ್ತೀವಿ, ಏನು ಅಂದರೆ ತಗೊಳ್ಳೋಣ ಅಂತ ನಿರ್ಧಾರ ಮಾಡ್ತೀವಿ. ಅದು ಯಾವ್ದು ಮಾಡೋದು ಅಂದರೆ ಬುದ್ಧಿ ಇದೆಯಲ್ಲ, ಅದು ನಿರ್ಧಾರ ಮಾಡ್ತದೆ, ಹಿಂಗೆ ಇದು ಆಗ್ಲಿ ತಗೊಂಡೇ ಬಿಡೋಣ ಅಂತ ತಿಳ್ಕೊಂಡು. ಆಮೇಲೆ ಮನೆಗೆ ಬಂದ್ಮೇಲೆ ಯಾರ್ದು ಅಂತ ಕೇಳ್ತಾರೆ, ನಂದು ಅಂತ ಹೇಳ್ತೀವಿ, ಅದು ಅಹಂಕಾರ. ನೋಡ್ರಿ ಎಷ್ಟು ಸ್ವಾರಸ್ಯ ಇದೆ. ಪದಾರ್ಥ ತಗೊಳ್ಬೇಕೋ ಬೇಡವೋ ಅಂತ ಮೊದಲು ಗದ್ಲಕ್ಕೆ ಹಾಕ್ತು ಮನಸ್ಸು, ಅದಾದ ಮೇಲೆ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿತು ಬುದ್ಧಿ. ಮನೆಗೆ ಬಂದ ಮೇಲೆ ಯಾರಾದರೂ ಕೇಳಿದ್ರೆ ನಂದು ಅಂತ ಹೇಳಿತು. ಆಮೇಲೆ ಒಂದು 4-8 ವರ್ಷ ಆಯ್ತು ಅದು ತಗೊಂಡಾದ್ಮೇಲೆ ಅದೆಲ್ಲಿದೆ ಅಂತ ಹುಡುಕ್ಲಿಕ್ಕೆ ಶುರುವಾಯಿತು. ಅದು ಚಿತ್ತ, ನೆನಪು, ಸ್ಮರಣೆ ಮಾಡಿಕೊಳ್ತಾ ಅದು ಅವತ್ತು ತಗೊಂಡಿದ್ವಲ್ಲ ಅಂತ ನೆನಪು ಮಾಡ್ಕೊಂಡಿತ್ತು. ಚೇತನ ಎಂಬುದು ಸದ್ಯಕ್ಕೆ ನಮ್ಗೆ ಓಪನ್ ಆಗಿಲ್ಲ. ಚೇತನ ಅಂದರೆ ಚೇತಸೋ ವ್ಯಾಪ್ತಿ, 3 ಕಾಲಗಳಲ್ಲಿ ಇದ್ದ ಪದಾರ್ಥವನ್ನು ಗ್ರಹಿಸುವುದನ್ನು ಚೇತನ ಅಂತ ಕರೀತಾರೆ. ನಮಗೆ ಆ ಮನಸ್ಸಿನ ಭಾಗ ಇನ್ನೂ ಉದ್ಘಾಟನೆಗೊಂಡಿಲ್ಲ, ಆದ್ದರಿಂದ ಅಷ್ಟನ್ನು ತಿಳ್ಕೊಂಡ್ರಾಯ್ತು. ಹೀಗೆ ನಮ್ಮ ದೇಹದಲ್ಲಿದ್ದ ಅನ್ನಮಯ ಕೋಶ ಅಂದರೆ ಮಣ್ಣು ಮತ್ತು ನೀರು, ಮತ್ತೆ ಪ್ರಾಣಮಯ ಕೋಶ ಅಂತ ಕೇಳಿದ್ರೆ ಆಕಾಶ, ಗಾಳಿ ಮತ್ತು ಬೆಂಕಿ. ಮನಸ್ಸು, ಅಹಂಕಾರಗಳು ಮನೋಮಯ ಕೋಶದಲ್ಲಿ. ವಿಜ್ಞಾನಮಯ ಕೋಶ ಅಂದ್ರೆ ಯಾವುದು ಅಂದರೆ ಮಹತ್ತತ್ವ ಇದೆಯಲ್ಲ, ಆ ಮಹತ್ತತ್ವವನ್ನು ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಅವ್ಯಕ್ತ ತತ್ವವನ್ನ ಆನಂದಮಯ ಕೋಶ ಅಂತ ಕರೀತಾ ಇದ್ದಾರೆ. ನಮ್ಮ ದೇಹದಲ್ಲೇ ಇದೆ. 24 ತತ್ವಗಳು ದೇಹದಲ್ಲೇ ಇರೋದು. ದೇವರು ಜಾಣ, ಅವನೇನ್ ಮಾಡಿದ ಅಂದ್ರೆ 2 ವ್ಯವಸ್ಥೆ ಮಾಡ್ಕೊಂಡಾನೆ. ಒಂದು ಬ್ರಹ್ಮಾಂಡ, ಒಂದು ಪಿಂಡಾಂಡ ಅಂತ ಇಟ್ಕೊಂಡಿದ್ದಾನೆ. ಬ್ರಹ್ಮಾಂಡದಲ್ಲಿ ಹೇಗೆ 24 ತತ್ವಗಳಿವೆಯೋ ಪಿಂಡಾಂಡದಲ್ಲೂ ಹಾಗೆ 24 ತತ್ವಗಳಿವೆ, ಯಾವುದು ಬಿಟ್ಟಿಲ್ಲ. ಇಲ್ಲೂ ಅಲ್ಲೂ 2 ಒಂದೇ ಕಡೆ ಇಟ್ಕೊಂಡಾನ. ಈಗ ಈ ಮನೆ ಕಟ್ಟೋರು ಮಾಡ್ತಿರ್ತಾರೆ ನೋಡ್ರಿ, ಇಂಜಿನಿಯರ್ಗಳೆಲ್ಲ ಮೊದಲೊಂದು ತಮ್ಮ ಟೇಬಲ್ ಮೇಲೆ ಒಂದು ರಟ್ಟಿಂದ ಮಾಡಿಕೊಂಡಿರ್ತಾರೆ.
ಅದನ್ನ ಪ್ಲಾನ್ ಅಂತ ಹಾಕೊಂಡಿರ್ತಾರೆ. ಅಲ್ಲಿ ಹಾಗೆ ಬಾಗಿಲು ಕಿಟಕಿ 1ನೇ ಫ್ಲೋರು 2ನೇ ಫ್ಲೋರ್ ಅಂತ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ, ಹಾಗೆ ಮನೆ ಕಟ್ತಿರ್ತಾರೆ. ದೇವರು ಅಷ್ಟೇ, ಇದನ್ನೊಂದು ಅದನ್ನೊಂದು ಎರಡು ಇಟ್ಕೊಂಡಿದ್ದಾನೆ. ಇದೊಂದು ಸಣ್ಣದು ಅದೊಂದು ದೊಡ್ಡದು ಅಂತ ಮಾಡಿ ಇಟ್ಕೊಂಡ್ಬಿಟ್ಟಾನೆ. ಎರಡೂ ಕಡೆಗಳಲ್ಲೂ 24 ತತ್ವಗಳು. ಆ 24 ತತ್ವಗಳಲ್ಲಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಮನಸ್ಸು, ಅಹಂಕಾರ ಮತ್ತೆ ಮಹತ್ತತ್ವ, ಅವ್ಯಕ್ತ ತತ್ವ. ಇಲ್ಲಿಗೇನಾಯ್ತು ಅಂದ್ರೆ 5 ಕೋಶಗಳು ಮುಗಿದೋಯ್ತು. ಬರೇ 5 ಕೋಶಗಳು ಮುಗಿಲಿಲ್ಲ. ಈಗೇನು ಅಂದ್ರೆ ದಾಸರು ಹೇಳೋದು, ಈಗ ನೀವು ಅನ್ನ ತಗೊಳ್ತೀರಲ್ಲ ಒಳಗಡೆಗೆ, ಅನ್ನ ತಗೊಂಡಾಗ 5 ಕೋಶಗಳಲ್ಲಿ ಪ್ರವೇಶ ಮಾಡ್ತದೆ ಅಂತಂತಾರೆ. ಉಂಡದ್ದೆಲ್ಲ 5 ಕೋಶಗಳಲ್ಲಿ ಹೋಗ್ಬೇಕು. ಹಂಗಾದ್ರೆ ದೇಹದಲ್ಲಿದ್ದ ಮಣ್ಣಿನ ಭಾಗಕ್ಕೊಂದು ಸ್ವಲ್ಪ ಸೇರ್ತದೆ, ದೇಹದಲ್ಲಿದ್ದ ನೀರಿನ ಭಾಗಕ್ಕೊಂದು ಸೇರ್ತದೆ, ದೇಹದಲ್ಲಿದ್ದ ಬೆಂಕಿ ಗಾಳಿ ಆಕಾಶಕ್ಕೆ ಸೇರ್ತದೆ, ದೇಹದಲ್ಲಿದ್ದ ಮನಸ್ಸು ಅಹಂಕಾರಕ್ಕೆ ಸೇರ್ತದೆ, ಅದಾದ್ಮೇಲೆ ಮಹತ್ತತ್ವಕ್ಕೂ ಅವ್ಯಕ್ತ ತತ್ವಕ್ಕೂ ಸೇರ್ತದೆ ಅಂತ ನಾವು ಊಟ ಮಾಡಿದ್ದು. ಯಾವುದು? ಒಂದು ತುತ್ತು. ಎಲ್ಲ ಕೂಡೆಲ್ಲ ಒಂದು ತುತ್ತು ತಗೊಂಡಾಗ ಇಷ್ಟು ಒಳಗೆ ಹೋಯ್ತು. ಮತ್ತೊಮ್ಮೆ ತಗೊಂಡ್ವಿ, ಮತ್ತು ಎಲ್ಲ ಕಡೆ ಹೋಗ್ಬೇಕಾಯ್ತು. ಹಿಂಗೆ ವಿಭಾಗ ಮಾಡಿ 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 ಕೊಡ್ಲಿಕ್ಕೇನೆ ಭೋಜನ ರಸ ವಿಭಾಗ ಅಂತ ಆದದ್ದು. ಇದರ ಜೊತೆಗೆ ಮತ್ತೊಂದು ಸ್ವಾರಸ್ಯ ಇದೆ. ಏನು ಅಂತ ಕೇಳಿದ್ರೆ, ಯಾವಾಗ ಈ ಮತ್ತೆ ಪೃಥ್ವಿಯನ್ನ ಅನ್ನಮಯ ಕೋಶದಲ್ಲಿ ಸೇರಿಸಿದ್ವಲ್ಲ, ನೀರನ್ನ ಅನ್ನಮಯ ಕೋಶದಲ್ಲಿ ಸೇರಿಸಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಗುಣ ಯಾವುದು? ಪೃಥ್ವಿಗೆ ಸಂಬಂಧಪಟ್ಟ ಗುಣ ಅಂದ್ರೆ ಗಂಧ. ತತ್ರ ಗಂಧವತಿ ಪೃಥ್ವಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಗಂಧ ಉಳ್ಳದ್ಯಾವುದು? ಅದೆಲ್ಲ ಪೃಥ್ವಿ ಭಾಗ ಅಂತೆ. ಹಂಗಾದ್ರೆ ನಮ್ಮ ದೇಹದಲ್ಲಿ ಗಂಧದ ಭಾಗ ಇದೆಯಲ್ಲ, ಅದು ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟದ್ದು. ದೇಹದಿಂದ ಘಮಘಮ ಅಂತ ವಾಸನೆ ಬರ್ತದೆ, ದುರ್ನಾಥ ಬರ್ತದೆ ಅಂತಿರ್ತಾರೆ. ಯಾವುದೋ ಪದಾರ್ಥದಿಂದ ಬಂತು ಅಂತಾರೆ. ಅಲ್ರಿ, ದೇಹದಿಂದ ಬರ್ತದ? ದೇಹದಿಂದ ಸಾಮಾನ್ಯವಾಗಿ ದುರ್ನಾಥವೇ ಬರೋದಲ್ಲ ಅಂದ್ರೆ ಹಂಗೇನಿಲ್ಲ. ದೂರಾತ್ ಗಂಧೋ ವಾತ್ತೇವಂ ಪುಣ್ಯಸ್ಯ ಕರ್ಮಣಃ. ಮುಕ್ತರು ಸಂಚಾರ ಮಾಡ್ತಾ ಇರೋ ಕಾಲದಲ್ಲಿ, ಅಥವಾ ಯೋಗ್ಯರಾದ ಮುಕ್ತಿಯೋಗ್ಯರಾದ ಜೀವರಾಶಿಗಳು ಸಂಚಾರ ಮಾಡ್ತಾ ಇರೋ ಕಾಲದಲ್ಲಿ ಅವರ ದೇಹದಿಂದ ಸುಗಂಧ ಬೀಸ್ತದಂತೆ. ಅಂತ ವೇದ ಹೇಳ್ತದೆ. ಇಲ್ಲೇ ಇರ್ತಾರಂತೆ, ಎಲ್ಲೋ ಬೇರೆ ಕಡೆಗೆ ಇರ್ತಾರೆ ಅಂತ ತಿಳಿಬೇಡ್ರಿ. ಇದೇ ಭೂಮಿಯಲ್ಲೇ ನಮ್ಮ ಜೊತೆಗೆ ಸಂಚಾರ ಮಾಡ್ತಾ ಇರ್ತಾರೆ. ಅವರ ದೇಹದಿಂದ ಸ್ವಾಭಾವಿಕವಾಗಿ ಸುಗಂಧ ಬರ್ತಿರ್ತದಂತೆ. ಅದು ಯಾವ ಭಾಗ ಅಂದ್ರೆ ಅನ್ನಮಯ ಕೋಶದ ಭಾಗ. ಅದರ ಜೊತೆಗೆ ಮತ್ತೊಂದೇನು ಅಂದ್ರೆ, ಅದನ್ನು ಗ್ರಹಿಸುವಂತಹ ಒಂದು ಇಂದ್ರಿಯ ಇದೆ ದೇಹದಲ್ಲಿ. ಯಾವುದದು? ಗಂಧವನ್ನು ಗ್ರಹಣ ಮಾಡೋದು ಘ್ರಾಣೇಂದ್ರಿಯ. ಅದು ಕೂಡ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಮತ್ತೆ ಅನ್ನಮಯ ಕೋಶದಲ್ಲಿ ಪೃಥ್ವಿ ಉಂಟು, ಪೃಥ್ವಿಗೆ ಸಂಬಂಧಪಟ್ಟ ತನ್ಮಾತ್ರೆಯಾದ ಗಂಧ ಉಂಟು, ಗಂಧವನ್ನು ಗ್ರಹಿಸುವಂತಹ ಇಂದ್ರಿಯವಾದ ಘ್ರಾಣೇಂದ್ರಿಯ ಉಂಟು. ಆ ಘ್ರಾಣೇಂದ್ರಿಯದ ದೇವತೆಗಳು ಮತ್ತು ಮುಖ್ಯ ಪ್ರಾಣದೇವರು, ಆಮೇಲೆ ಅನಿರುದ್ಧ, ಇಷ್ಟು ಮಂದಿ ಒಂದು ಅನ್ನಮಯ ಕೋಶದಲ್ಲಿ ಕೂತಿರ್ತಾರಂತೆ ನೋಡ್ರಿ ಒಳಗಡೆ. ಇದರಂತೆ ಉಳಿದದಂತ ತಿಳ್ಕೊಳ್ಬೇಕೀಗ. ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶದಲ್ಲಿ ಇದ್ರ ಜೊತೆಗೆ ಇನ್ನೊಂದಿದೆ. ಈ ಅನ್ನಮಯ ಕೋಶದಲ್ಲಿ ಆಪ ತತ್ವ ಒಂದಿದೆಯಲ್ಲ, ನೀರೊಂದಿದೆಯಲ್ಲ. ನೀರಿದ್ದದ್ದಕ್ಕೆ ಆ ನೀರಿಗೆ ಸಂಬಂಧಪಟ್ಟಿರುವಂತಹ ಗುಣ ರಸಗುಣ, ಆಮೇಲೆ ರಸನೇಂದ್ರಿಯ, ಅದಕ್ಕೆ ಅಭಿಮಾನಿ ದೇವತೆಗಳು, ಅದಕ್ಕೆ ಪ್ರಾಣದೇವರು, ಅದಕ್ಕೆ ಮುಂದೆ ಪರಮಾತ್ಮನ ರೂಪ ಅನಿರುದ್ಧ ಅಂತ. ಹೀಗೆ ಅನ್ನಮಯ ಕೋಶದಲ್ಲಿಯೇನೆ ಇಷ್ಟು ಒಳ ವಿಭಾಗಗಳನ್ನೆಲ್ಲ ನಾವು ತಿಳ್ಕೊಂಡಿರ್ಬೇಕಾಗ್ತದೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಇದರ ಮುಗಿದ ಮೇಲೆ ಯಥಾ ಪ್ರಕಾರ ಮತ್ತೆ ಈ ಪರಮಾತ್ಮ ಒಬ್ಬನೇ ಇರೋದಿಲ್ಲ, ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಲಕ್ಷ್ಮೀದೇವಿ ಅಂತ ಅಂದ್ಕೊಂಡು ಲಕ್ಷ್ಮೀದೇವಿಯನ್ನು ಜೊತೆಗೆ ಸೇರಿಸ್ಕೊಳ್ಬೇಕು. ಆ ಲಕ್ಷ್ಮೀದೇವಿಯ ಜೊತೆಗೆ ಸೇರಿಸ್ಕೊಂಡ್ಮೇಲೆ ಅವಳ ರೂಪ ಪ್ರಾರಂಭ ಆಗ್ತದೆ ಅಂತ. ಹೀಗೆ 5 ಕೋಶಗಳಲ್ಲಿನ ವಿಚಾರಗಳನ್ನು ತಿಳ್ಕೊಳ್ರಿ. 2 ಆಯ್ತು, ಮಣ್ಣು ನೀರು. ಇದ್ರ ಮೇಲೆ ಈಗ ಗಾಳಿ. ಆ ಗಾಳಿಗೆ ಸಂಬಂಧಪಟ್ಟಿರುವಂತಹದ್ದು ಯಾವುದು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಇಂದ್ರಿಯಗಳೇನು, ಅದಕ್ಕೆ ಸಂಬಂಧಪಟ್ಟ ತನ್ಮಾತ್ರೆಗಳೇನು, ಎಲ್ಲವನ್ನೂ ಕೂಡ ನಾವು ಆ ಕೋಶದಲ್ಲಿ ತೆಗೆದುಕೊಳ್ಳಿಕ್ಕೆ ಬರ್ತದೆ ಅಂತ ತಿಳಿಸ್ತಾರೆ. ಹೀಗೆ 5 ಕೋಶದಲ್ಲಿ ಇದ್ದು ಭಗವಂತ ನಮ್ಮ ದೇಹದಲ್ಲಿ ರಕ್ಷಣೆ ಮಾಡ್ತಾನಂತೆ. ಈ ಕೋಶಗಳೆಲ್ಲ ಯಾಕದಕ್ಕಾಗಿ ಇರೋದು ದೇಹದಲ್ಲಿ? ಏನೋ ಇವೆ ದೇಹದಲ್ಲಿ ಇವೆ ಅಂತ ಹೇಳಿದ್ದಾರೆ ಅಂತ ಅಲ್ಲ. ಒಟ್ಟಿನಲ್ಲಿ ಈ ಜೀವನನ್ನ ರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ಭಗವಂತ ಇಷ್ಟು ಆವರಣಗಳನ್ನು ಹಾಕಿದ್ದಾನಂತೆ ದೇಹದ ಮೇಲೆ, ಜೀವನ ಸ್ವರೂಪದ ಮೇಲೆ. ಎಷ್ಟು ಆವರಣಗಳಿವೆ ನೋಡಿಕೊಳ್ಳ್ರಿ. ಸಾಮಾನ್ಯವಾಗಿ ನಾವು ಒಂದು ಲಿಂಗ ದೇಹ, ಒಂದು ಅನಿರುದ್ಧ ದೇಹ ಇಷ್ಟು ಕೇಳಿರ್ತೇವೆ. ಇದನ್ನ ಬಿಟ್ಟು ಇನ್ನೂ ಅನೇಕ ಆವರಣಗಳಿವೆ ಅಂತೆ. 25 ಆವರಣಗಳನ್ನು ಹೇಳ್ತದೆ ಶಾಸ್ತ್ರ. ಒಂದು ಜೀವನ ಸ್ವರೂಪ ದೇಹದ ಮೇಲೆ 25 ಆವರಣ ಇದೆಯಂತೆ. ಮೊದಲನೆಯದ್ದು ಭಗವಂತನ ಇಚ್ಛಾವರಣ ಅಂತ ಕರೀತಾರೆ. ಇಚ್ಛಾವರಣ, ದೇವರ ಇಚ್ಛೆಯೇ ಒಂದು ಆವರಣ. ಅದಾದ ಮೇಲೆ ಲಿಂಗ ಶರೀರ, ಅದಾದ ಮೇಲೆ ಅವ್ಯಕ್ತ ಶರೀರ, ಅವಿದ್ಯ ಅಂತ ಒಂದಿದೆ, ಅಜ್ಞಾನ ಅಂತ, ಅದು ನಮ್ಮ ಸ್ವರೂಪದ ಮೇಲೆ ಸೇರ್ಕೊಂಡಿರ್ತದಂತೆ. ಆಮೇಲೆ ನಮ್ಮ ಕರ್ಮ, ನಾವು ಮಾಡಿರುವಂತಹ ಅನಾದಿಯಾದ ಕರ್ಮ ಇದೆಯಲ್ಲ,
ಇದು ಸೇರ್ಕೊಂಡಿರ್ತದೆ. ಇವತ್ತು ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ತಕ್ಷಣ ಉತ್ತರ ಕೊಡೋದೇನು ಗೊತ್ತೇನು? ನಿನ್ ಕರ್ಮ ಅಷ್ಟೇ, ಏನ್ ಮಾಡ್ಲಿಕ್ಕೆ ಬರ್ತದೆ ಅಂತ. ಒಂದು ಒಳ್ಳೆ ಹಾದಿ ಸಿಕ್ಬಿಟ್ಟಿದ್ದಾರೆ ನಮಗೆ. ಶಾಸ್ತ್ರ ಒಂದು ಒಳ್ಳೆ ಹಾದಿ ಹೇಳ್ಬಿಟ್ಟದೆ. ಏನು ಅಂದ್ರೆ, ಏನಾದ್ರೂ ಬಂದ್ರೆ ತಕ್ಷಣಕ್ಕೆ ಕರ್ಮದ ಮೇಲೆ ಹಾಕ್ಬಿಡ್ರಿ ಅಂತ ಹೇಳ್ಬಿಟ್ಟಿದೆ. ಅದು ಸುಮ್ಮನೆ ಹೇಳಿಲ್ಲ. ಅನಾದಿ ಕಾಲದಿಂದಲೂ ಕರ್ಮ ನಮ್ಮ ದೇಹದ ಮೇಲಿದೆ. ಅದಾದ ಮೇಲೆ ಕಾಮ ಅಂತಿದೆ. ಕಾಮ ಅಂದ್ರೆ ಆಸೆ. ಅನಾದಿ ಕಾಲದಿಂದಲೂ ನಮಗೆ ಇಚ್ಛಾ ಅನ್ನೋದು ಇದ್ದೇ ಇದೆ, ಇದೆಲ್ಲೂ ಹೋಗಿಲ್ಲ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಹೇಳಿದೆ. ಮತ್ತೆ ಎಷ್ಟು ಆವರಣಗಳಾಗ್ತಾ ಇದೆ ನೋಡ್ಕೊಳ್ರಿ. ಅದಾದ ಮೇಲೆ ನಾರಾಯಣಾವರಣ, ವಾಸುದೇವಾವರಣ, ಸಂಕರ್ಷಣಾವರಣ, ಪ್ರದ್ಯುಮ್ನಾವರಣ, ಅನಿರುದ್ಧಾವರಣ ಅಂತ ಮತ್ತೆ ಆವರಣಗಳಂತೆ. ಇದು ಮುಗಿದ ಮೇಲೆ ಅನಿರುದ್ಧ ಶರೀರ ಅಂತ ಮತ್ತೊಂದಿದೆ. ವಾಸುದೇವ ಕವಚ, ನಾರಾಯಣ ಕವಚ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶಗಳು, ಮನೋಮಯ ಕೋಶ, ವಾಂಗ್ಮಯ ಕೋಶ, ಶ್ರೋತ್ರಮಯ ಕೋಶ, ಚಕ್ಷುರ್ಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಸ್ಥೂಲ ಶರೀರ. ಈಗ ಬಂತು ನೋಡ್ರಿ ನಮ್ಮ ಸ್ಥೂಲ ಶರೀರ ಹೊರಗಡೆ. ಇಷ್ಟೆಲ್ಲ ಇದ್ದು ಯಾತಕ್ಕಾಗಿ ಅಂತ ಕೇಳಿದ್ರೆ, ಇದೊಂದು ಜೀವ ಸುರಕ್ಷಿತ ಇರಲಿ ಇರೋಷ್ಟು ದಿವಸ ಅಂತ ದೇವರು ವ್ಯವಸ್ಥೆ ಮಾಡಿದ್ದಾನಂತೆ. ಇದೇ ಆ ಅನ್ನಮಯ ಕೋಶಾದಿಗಳಲ್ಲಿದ್ದ ರಹಸ್ಯ ಅಂತ ದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ 17ನೇ ಪದ್ಯದಲ್ಲಿ 101 ಸ್ವರೂಪದಿಂ ಶಾಂತಿ ರಮಣತ ನನ್ನ ನೆನಿಪೈ 100 ಮೇಲ್ಮೂರಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹನೈವತ್ತು 5 ವಿಕಾರ ಮನದೊಳು ಸಂಕರ್ಷಣೈ 100 ಚತುರಾಶೀತಿ ವಿಜ್ಞಾನ ವಿಶ್ವಾಖ್ಯ 3 ಸಾವಿರದ ಅರ್ಧಶತ ಮೇಲೀರಧಿಕ ರೂಪಗಳ ಧರಿಸಿ ಶರೀರದೊಳು ಆನಂದಮಯ ನಾರಾಯಣಾಕ್ವಯನು. ಈಗೇನ್ ಮಾಡಿದ್ರು ಅಂದ್ರೆ, ಅನ್ನಮಯ ಪ್ರಾಣಮಯ ಮನೋಮಯ ಮುಗಿಸ್ಬಿಟ್ಟು ಅದರ ಮೂಲ ರೂಪವನ್ನು ತೆಗೆದುಕೊಂಡ್ರು. ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದ. ಇಷ್ಟಕ್ಕೆ ಎಷ್ಟು ರೂಪಗಳಾಗ್ತಾವ? ಅನ್ನಮಯ ಅಂದಾಗ ಎಷ್ಟು ರೂಪ, ಅನ್ನ ಅಂದಾಗ ಎಷ್ಟು ರೂಪ? 2 ಪ್ರತ್ಯೇಕ ರೂಪಗಳು. ಮತ್ತೆ ಅಂದ್ರೆ 2 ರೀತಿಯಿಂದ ಲೆಕ್ಕಾಚಾರ ಮಾಡ್ಲಿಕ್ಕೆ. ಸಮಗ್ರವಾದ ಪದ ಅನ್ನಮಯ ಅಂತ ಒಂದು ಪದವನ್ನ ಇಟ್ಟುಕೊಂಡು ಅದನ್ನ ಸಂಖ್ಯೆಯಲ್ಲಿ ಬದಲಾವಣೆ ಮಾಡಿದಾಗ ರೂಪಗಳು ಎಷ್ಟು ಬಂತೋ ಅದನ್ನು ಹೇಳಿದರು. ಈಗ ಅನ್ನ ಅನ್ನೋ ಶಬ್ದವನ್ನ ಅಷ್ಟೇ ಇಟ್ಟುಕೊಂಡ್ರೆ ಎಷ್ಟು ರೂಪಗಳು ಬರ್ತದೋ ಅದನ್ನು ಹೇಳಿ ಹೊರಟಿದ್ದಾರೆ. 101 ಸ್ವರೂಪದಿಂ ಶಾಂತಿರಮಣ. ಆ ಶಾಂತಿರಮಣ ಅಂದ್ರೆ ಯಥಾ ಪ್ರಕಾರ ಅನಿರುದ್ಧ. ಅವ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅನ್ನದಲ್ಲಿ ಇದ್ದಾನಂತೆ. ಅದಕ್ಕೆ ಎಷ್ಟು ರೂಪಗಳು ಅಂತ ಕೇಳಿದ್ರೆ 101 ಅಂತ ಹೇಳಿದ್ರು. ಅನ್ನ ಅಂತ ಬರೆದ್ರೆ ಅಷ್ಟು ಲೆಕ್ಕ ಬರ್ತದೆ. ಈಗ ಅಷ್ಟೇ, ಅದಕ್ಕೆ ಅನ್ನ ಅಂಬೋದನ್ನು ತಗೊಳ್ರಿ ಅಂತ ತಿಳಿಸಿಕೊಟ್ರು. ಇನ್ನು ತಾನು ಅನ್ನ ನೆನಪೈ 500 ಮೇಲ್ಮೂರಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ. 500 ಮೇಲ್ 30 ಅಂದ್ರೆ 530 ಆಯಿತು. 530 ರೂಪದಿಂದಲಿದ್ದಾನೆ. ಪ್ರಾಣ ಎಂಬ ಹೆಸರಿನಿಂದ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮನಿದ್ದಾನೆ. ತೋರುತಿಹನು 55 ವಿಕಾರ ಮನದೊಳಗೆ ಸಂಕರ್ಷಣ. ಎಲ್ಲಿಯ 5,62,107 ರೂಪಗಳು ಮನೋಮಯ ಕೋಶದಲ್ಲಿ ಇದ್ದ ಸಂಕರ್ಷಣ. ಈಗ ಎಲ್ಲಿ ಬರೇ ಮನಸ್ಸಿನಲ್ಲಿ ಇದ್ದ ಸಂಕರ್ಷಣ. ಮನಸ್ಸಿನಲ್ಲಿ ಎಷ್ಟಿದ್ದಾನೆ ಅಂದ್ರೆ 55 ಅಷ್ಟೇ ಮನಸ್ಸಿನೊಳಗೆ. ಯಾಕಂದ್ರೆ ಮನಃ ಅಂದ್ರೆ ಮ ಅನ್ನೋದು ಪ ಪ ಬ ಭ ಮ 5ನೇ ಅಕ್ಷರ, ತ ತ ದ ಧ ನ 5ನೇ ಅಕ್ಷರ, 55 ಅಷ್ಟೇ ಆಗೋಯ್ತು. ಅವ ಮನೋಮಯನಾದಾಗ 5 ಲಕ್ಷಕ್ಕೆ ಹೋದವನು ಮನಸ್ಸಾದಾಗ 55 ಆಗ್ಬಿಡ್ತಾನಂತೆ. ಇದು ಮುಗಿದ ಮೇಲೆ ಇನ್ನು 500 ಚತುರಾಶೀತಿ ವಿಜ್ಞಾನಾತ್ಮ ವಿಶ್ವಾಖ್ಯ. 500 ಚತುರಾಶೀತಿ ಅಂದ್ರೆ 584 ರೂಪಗಳಿಂದ ವಿಜ್ಞಾನ ಅಂತ ಕರೆಸಿಕೊಂಡ ವಾಸುದೇವನಿದ್ದಾನೆ. ಇನ್ನು ಆನಂದ ಅನ್ನೋದನ್ನು ನಾರಾಯಣನಿಗೆ ಹೇಳಿದ್ರೆ 3052 ರೂಪಗಳಾಗ್ತಕ್ಕಂತಹದ್ದಾಗಿದೆ ಅಂತ ತಿಳಿಸಿಕೊಟ್ಟು, ಈ 2000 ಮೇಲ್ 305 ಸ್ವರೂಪದಿಂದ ಭಾರತೀಶನೊಳಿಪ್ಪ ನವನೀತಸ್ಥಘೃತದಂತೆ. ಇಲ್ಲಿ ಎಲ್ಲದರಲ್ಲೂ ವಾಯುದೇವರನ್ನು ಸ್ಮರಣೆ ಮಾಡಿಕೊಳ್ಳ್ರಿ. ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮನಿದ್ದಾನೆ. ಹೇಗೆ ಅಂದ್ರೆ ನವನೀತಸ್ಥ ಘೃತದಂತೆ ಅಂತಾರೆ. ಬೆಣ್ಣೆ ಒಳಗೆ ತುಪ್ಪ ಇರ್ತದಲ್ಲ, ಹಾಗೆ ವಾಯುದೇವರ ಒಳಗಡೆಗೆ ಪರಮಾತ್ಮನಿರ್ತಾನೆ ಅಂತ ಅನುಸಂಧಾನ ಮಾಡಿಕೊಳ್ಳ್ರಿ ಅಂತ ಹೇಳಿ 18ನೇ ಪದ್ಯದಲ್ಲಿ ಮುಗಿಸಿದ್ರು. ಈಗ ಮತ್ತೆ ಮುಂದೆ ಇನ್ನೂ ಒಂದು ಲೆಕ್ಕವನ್ನೇ ಹೇಳುತ್ತಾರೆ. ಸರಿ, ಒಟ್ಟಿನಲ್ಲಿ ನಾವು ಭೋಜನ ರಸ ವಿಭಾಗ ಸಂಧಿಯಲ್ಲಿ ನೋಡುವಾಗ ಮೊದಲು ಪ್ರಾರಂಭ ಮಾಡ್ತಾ ದಾಸರು ಒಂದೊಂದು ರಸಗಳಲ್ಲೂ ಒಂದೊಂದು ರೂಪದಿಂದ ಇದ್ದಾನೆ. ಒಂದೊಂದು ಪದಾರ್ಥದಲ್ಲಿದ್ದ ರಸಗಳು ಬೇರೆ ಬೇರೆಯಾಗಿವೆ, ಸಾಮಾನ್ಯ ಅಂತ ತಿಳಿಬೇಡ್ರಿ. ಆ ಆಹಾರವನ್ನು ತಿಂದಾಗ ನಮ್ಮ ದೇಹದಲ್ಲಿ ಹೆಂಗೆ ಬದಲಾವಣೆಗಳಾಗ್ತದೆ ಅನ್ನೋದನ್ನೆಲ್ಲ ಹೇಳ್ತಾ ಕೋಶದಲ್ಲಿ ಪ್ರಾರಂಭ ಮಾಡಿ ಮತ್ತೆ ಪದಾರ್ಥಗಳಲ್ಲಿ ಇದ್ದಾನೆ. ಊಟ ಮಾಡುವಲ್ಲಿ ಶಕ್ತಿ ಕೊಡುವಂಥವನು, ಊಟದಲ್ಲಿದ್ದು ಶಕ್ತಿ ಕೊಡುವಂಥವನು. ಭಾರಿ ಆಶ್ಚರ್ಯ.
ಎರಡೆರಡು ರೂಪಗಳು, ಊಟ ಮಾಡೋವರಲ್ಲೆರಡು, ಊಟ ಮಾಡಿಸೋ ಅನ್ನ ಪದಾರ್ಥಗಳಲ್ಲೆರಡು, ಅವಕಾಶ ಕೊಡುವನಲ್ಲೆರಡು ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಅನುಸಂಧಾನ ಮಾಡ್ತಾ ಊಟ ಮಾಡ್ರಿ ಅಂತ ತಿಳಿಸಿಕೊಟ್ರು. ಮುಂದೆ 19ನೇ ಪದ್ಯವನ್ನು ತೆಗೆದುಕೊಳ್ಳುತ್ತಾರೆ. ಈಗ ಪ್ರಾಣದೇವರ ರೂಪದ ಚಿಂತನೆಯನ್ನು ತೆಗೆದುಕೊಳ್ಳುತ್ತಾರೆ. ದೇವರ ರೂಪ ಆಯಿತು. ಏನ್ ದೇವರ ರೂಪ ಆಯಿತು? ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಮುಗಿದ ಮೇಲೆ ನಮ್ಮ ದೇಹದಲ್ಲಿ ಪ್ರಾಣದೇವರು ಇದ್ದಾರಂತೆ. ಆ ಪ್ರಾಣದೇವರನ್ನ ಸೇರಿಸಿಕೊಂಡು ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಈ ಅನ್ನಗಳನ್ನ ರಸವಿಭಾಗ ಮಾಡ್ತಾನೆ. ಗೀತೆಯಲ್ಲಿ ಕೃಷ್ಣ